ಏನು ಹೇಳ್ತೀನಿ, ಆಟೋ LPG ಅವರು 3,000 ಸಿಲಿಂಡರ್ ಪ್ರತಿದಿನ ಉಪಯೋಗಿಸ್ತಾರೆ. ಇದರಲ್ಲಿ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಇಂದ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್, BPL, NPCL 3 ಕೇಂದ್ರಕ್ಕೆ ಸಂಬಂಧಪಟ್ಟವು. ಅಲ್ಲಿ ಯಾರ್ಯಾರು ಉಪಯೋಗಿಸ್ತಾ ಇದ್ದಾರೆ ಅವ್ರಿಗೇನು ತೊಂದರೆ ಇಲ್ಲ, ರೇಟು ಜಾಸ್ತಿ ಇಲ್ಲ. ಯಾರು ಬೇರೆ ಅದರ್ ದೆನ್ ಈ 3 ಕಂಪನಿ ಬಿಟ್ಟು ಪ್ರೈವೇಟ್ ಕಂಪನಿಗಳಲ್ಲಿ ತಗೊಳ್ತಾ ಇದ್ದವ್ರಿಗೆ ಸ್ವಲ್ಪ ತೊಂದರೆ ಆಗಿದೆ. ನಾನು ಅವ್ರಿಗೂ ಕೂಡ ಹೇಳಿದ್ದೀನಿ, ಯಾವುದೇ ಕಾರಣಕ್ಕಿಂತ ಕಷ್ಟ ಪರಿಸ್ಥಿತಿಯಲ್ಲಿ ರೇಟನ್ನು ಜಾಸ್ತಿ ಮಾಡಬಾರ್ದು. ನಿಮ್ಗೆ ಏನ್ ಬಂದಿದೆ ಅದನ್ನು ಸಮವಾಗಿ ಹಂಚಿಕೆ ಮಾಡಬೇಕು. ಆಟೋ ಸಿಲಿಂಡರ್ಸು ನಾವು 100% ಕೊಡ್ತಾ ಇದ್ದೀವಿ. 3,000 ಕನ್ಸ್ಯೂಮ್ ಮಾಡ್ತಾ ಇದ್ರೆ ನಮ್ಮ ಪಟ್ಟಿಯಲ್ಲಿ, ಸರ್ಕಾರದ ಪಟ್ಟಿಯಲ್ಲಿ ಅವರೆಲ್ಲರಿಗೂ ಕೊಡ್ತಾ ಇದ್ದೀವಿ. ವಿನಾಕಾರಣವಾಗಿ ಅವರು ಆತಂಕ ಮಾಡೋದು, ಡಿಮ್ಯಾಂಡ್ ಸೃಷ್ಟಿ ಮಾಡೋದು ಇವಕ್ಕೆ ಅವಕಾಶ ಇದೆ. ಮತ್ತು ಕೇಂದ್ರ ಸರ್ಕಾರ ಕೂಡ ತಿಳಿಸಿದ್ದೀವಿ, ಈ ಪ್ರೈವೇಟ್ನವರು ರೇಟ್ ಜಾಸ್ತಿ ಮಾಡ್ತಾ ಇದೆ, ಅದರ ಮೇಲೆ ನೀವು ನಿರ್ಬಂಧ ಮಾಡಬೇಕು. ಏನ್ ಸೆಂಟ್ರಲ್ ಆಯಿಲ್ ಕಾರ್ಪೊರೇಷನ್ಸ್ ರೇಟ್ ಕೊಡ್ತಾರೆ ಆ ರೇಟ್ ಕೊಡುವಂಥದ್ದನ್ನು ಮಾಡಬೇಕು ಅಂತ ಕೂಡ ಕೇಂದ್ರ ಸರ್ಕಾರ ಪತ್ರವನ್ನು ಬರೆದಿದೆ. ಎರಡೂ ಬೈ ಎಲೆಕ್ಷನ್ ಅಲ್ಲಿ CM ಸಿದ್ದರಾಮಯ್ಯನವರು ಸೂಟ್ ಕೇಸ್ ಸಮೇತ ಸಚಿವರನ್ನು ಕರ್ಕೊಂಡು ಬರ್ತಿದಾರಂತೆ ವಿಜೇಂದ್ರ ಅವರು ಆರೋಪ ಮಾಡ್ತಿದ್ದಾರೆ. ನಾನು ನೋಡಿಲ್ವಲ್ಲ ಹೇಳಕ್ಕೆ. ಯಾಕೆಂದ್ರೆ ಅವರು ಕೂಡ ಮನೆಗೆ ಬಂದು ಪ್ರಚಾರ ಮಾಡ್ತಾರೆ ಅಂತ ಹೇಳಿದ್ರು CM ಅವರು. ಮುಖ್ಯಮಂತ್ರಿ ಒಂದೇ ಬೈ ಎಲೆಕ್ಷನ್ ಸಾಕಷ್ಟು ಬೈ ಎಲೆಕ್ಷನ್ ಮಾಡಿದ್ದಾರೆ, ಗೆದ್ದಿದ್ದಾರೆ. ಬೈ ಎಲೆಕ್ಷನ್ ಮಾಡೋದೆಲ್ಲ ಗೆದ್ದಿದ್ದಾರೆ. ಅವ್ರಿಗೆ ಹೆಂಗ್ ಗೆಲ್ಲಬೇಕು ಅಂತ ಗೊತ್ತಿದೆ, ಮಾಡ್ತಾರೆ. ಈ ಸೂಟ್ ಕೇಸ್ ಇವೆಲ್ಲ ರಾಜಕೀಯ ಅವ್ರ ವಿರೋಧ ಪಕ್ಷದವ್ರು ಮಾತಾಡ್ಬೇಕು. ಅವ್ರು ಹೆಂಗ್ ಮಾಡ್ತಾರೆ ನೋಡೋಣ. ಎಲೆಕ್ಷನ್ ನಾವು ಗೆಲ್ಲೋದು ನಮ್ ತಂತ್ರ ನಾವು ಮಾಡ್ಬೇಕು. ರಾಜ್ಯದಲ್ಲಿ ದುರಾಡಳಿತ ಇದೆ, ಭ್ರಷ್ಟಾಚಾರ ತುಳುಕ್ತಾ ಇದೆ. ಹಾಗಾಗಿ ಈ ಬಾರಿ 2 ಬೈ ಎಲೆಕ್ಷನ್ ಅನ್ನ ಬಿಜೆಪಿ ಗೆಲ್ಲುತ್ತೆ ಅಂತ ಅಶೋಕ್ ಅವ್ರಿಗೆ ದುರ್ಗದಲ್ಲಿ ಮಾತಾಡುತ್ತಾರೆ. ಒಳ್ಳೆ ಆಡಳಿತ ಕೊಟ್ಟಿದೀವಿ, ಒಳ್ಳೆ ಗ್ಯಾರಂಟಿ ಕೊಟ್ಟಿದೀವಿ, 2 ಕೂಡ ಕಾಂಗ್ರೆಸ್ ಗೆಲ್ತಾರೆ. ಸರ್, ಕಾನೂನು ಮಾಪಶಾಸ್ತ್ರ ಇಲಾಖೆನ ಯಾವ ಸ್ಟ್ರೆಂತ್ ಮಾಡ್ತೀವಿ? ಎಷ್ಟೋ ಕಡೆ ಅದಕ್ಕೂ ಸ್ವಲ್ಪ ಕೇಂದ್ರ ಸರ್ಕಾರ ನಿರ್ಬಂಧ ಮಾಡಿದ್ದಾರೆ. ಅದ್ರ ಬಗ್ಗೆ ಮತ್ತೆ ಕೇಂದ್ರ ಸರ್ಕಾರ ಪತ್ರ ಬರೀತಾ ಇದ್ದೀವಿ. ಯಾಕಂದ್ರೆ ಇನ್ಸ್ಪೆಕ್ಷನ್ ಮಾಡೋದು ಬೇಡ ಅಂತ ಸರ್ಕ್ಯುಲರ್ ಕೊಟ್ಟರೆ ಅವ್ರು ನ್ಯಾಯವಾಗಿ ಹೆಂಗ್ ಇನ್ಸ್ಪೆಕ್ಷನ್ ಮಾಡ್ದಿರ ಆ ತೂಕನ ಲೆಕ್ಕಾಚಾರ ಮಾಡಕ್ಕೆ ಆಗೋದಿಲ್ಲ. ಅದಕ್ಕೆ ಮತ್ತೊಮ್ಮೆ ನಾವು ಕೇಂದ್ರದಲ್ಲಿ ಮಂತ್ರಿಗಳನ್ನ ಭೇಟಿಯಾಗಿ ಅದನ್ನು ಕರೆಕ್ಟ್ ಮಾಡ್ಬೇಕಾಗಿ, ಅಂದರೆ ಇದು ಬಹಳ ಕೆಟ್ಟು ಹೋಗ್ತದೆ, ತೊಂದರೆ ಆಗ್ತದೆ ಅನ್ನೋ ವಿಷಯವನ್ನು ಮನವರಿಕೆ ಮಾಡಿ ಅಧಿಕಾರಿ ಸಿಬ್ಬಂದಿ ಕೊಟ್ಟರು ಬಹಳ ಇಲ್ಲ, ಅದಕ್ಕೆ ಪ್ರಪೋಸಲ್ ಮಾಡಿದ್ದೀವಿ. ಅಧಿಕಾರಿಗಳು ಕೊಟ್ಟು ಇರಬೇಕಿದೆ. ಬೆಂಗಳೂರಿಂದ ಪಾದಯಾತ್ರೆ ಮಾಡಿ ಮಲ್ಲಿಕಾರ್ಜುನ ಹೇಳಿಕೆ ನೋಡಿಲ್ಲ. ಅವರು ಕಾಂಗ್ರೆಸ್ ಅಲ್ಲಿ ಮಂತ್ರಿ ಇದ್ದಾರೆ, ಎಲ್ಲ ಶಿಸ್ತಿನಿಂದ ಕೆಲಸ ಮಾಡಿ ಕಾಂಗ್ರೆಸ್ ಗೆಲ್ಸ್ಬೇಕಂತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.